ನನ್ನ ಎಲ್ಲ ಗುರು ವೃಂದಕ್ಕೂ ಹಾಗೂ ಪತ್ರಿಕೆ ಗುರುಗಳಿಗೆ ವೇದಿಕೆಗೆ ಕಲ್ಪಿಸಿದ ರಂಗನಾಥ್ ಗುರುಗಳಿಗೆ ಹಾಗೂ ಈ ವೇದಿಕೆಗೆ ಆಗಮಿಸಿದ ನನ್ನ ಎಲ್ಲ ಆತ್ಮಬಂಧುಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಪ್ರತಿನಿತ್ಯ ಈ ಸುಂದರ ವೇದಿಕೆಯಲ್ಲಿ ನಮ್ಮ ಗುರುಗಳು ಜೀವನ ಶೈಲಿ ಕುರಿತು ಚರ್ಚಿಸುತ್ತಿದ್ದು, ಅದರಲ್ಲಿ ನಾನು ಅಳವಡಿಸಿಕೊಂಡಿದ್ದು ಒಂದಾದ ಅನೇಕ ಇದೆ. ಆದ್ರೂ ಇವತ್ತಿನ ಪ್ರಕಾರ ಸಮಯ ಪಾಲನೆ, ವ್ಯರ್ಥ ಮಾತಿಗೆ ಅವಕಾಶವಿಲ್ಲ, ಟಿವಿ ನೋಡುವುದು, ವೀಕ್ಷಣೆ ವಿರಾಮವಿಟ್ಟು ಎಷ್ಟು ಬೇಕೋ ಅಷ್ಟೇ ಒಂದು ಸಲ ನ್ಯೂಸ್ ಅನ್ನು ವೀಕ್ಷಿಸುತ್ತೇನೆ. ಹೆಚ್ಚಿನ ಸಮಯವನ್ನು ಸ್ವಾಧ್ಯಾಯ ಮತ್ತು ಮೌನವನ್ನು ಪ್ರೀತಿಸುತ್ತೇನೆ. ಆದ್ದರಿಂದ ನಾನು ಇಂದು ಮೌನದ ಕುರಿತು ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಮಾತು ಬೆಳ್ಳಿ, ಮೌನ ಬಂಗಾರ. ಮಾತು, ಮೌನ ಇವೆರಡೂ ಶಬ್ದಗಳು. ಮಾತು ಪ್ರಪಂಚದಲ್ಲಿ ಭೌತಿಕವಾಗಿ ಸಂಬಂಧಿಸಿದ್ದು, ಮೌನ ಆಧ್ಯಾತ್ಮಿಕ ಭಾಷೆ. ಇದು ಮಾನವನ ಮೂಲ ಸ್ವರೂಪವಾದ ಶಾಂತಿ, ನೆಮ್ಮದಿಯ ಸಂಕೇತವಾಗಿದೆ. ಮಾತು, ಮೌನ ಇವೆರಡು ಮಾನವನ ಜನನದಿಂದ ಮರಣದವರೆಗೆ ಕಂಡು ಬರುತ್ತವೆ. ಜನನ ಅಂದ್ರೆ ಮಗು ಹುಟ್ಟಿದ ಕೂಡಲೇ ಅದು ಧ್ವನಿ, ಅಳು, ಶಬ್ದ ಮಾಡಬೇಕು. ಅಳು ಮಗುವಿನ ಭಾಷೆ. ಮರಣದಲ್ಲಿ ಶಾಶ್ವತ ಮೌನ ಆವರಿಸುತ್ತದೆ. ಒಂದು ವೇಳೆ ಮಗು 1 ವರ್ಷದಲ್ಲಿ ಮಾತನಾಡದಿದ್ದರೆ ಎಷ್ಟು ದೇವರ ಹರಕೆ ಹೊತ್ತು ಏನೇನೋ ಸಾಹಸ ಮಾಡಿ ಮಾತನಾಡಿಸಲು ಕಲಿಸುತ್ತಾರೆ. ಅದೇ ಮಗುವಿಗೆ ದೊಡ್ಡವನಾದಾಗ ಅತಿಯಾಗಿ ಮಾತನಾಡಲು ಪ್ರಾರಂಭಿಸಿದ್ರೆ ಶಾಂತನಾಗಿ ಕುಳಿತುಕೊಳ್ಳು ಅಂತ ಹೇಳುತ್ತೇವೆ. ನಿನ್ನ ಮಾತು ಕೇಳಿ ಸಾಕಾಗಿದಪ್ಪ, ಶಾಂತ ಆಗಿ ಕೂತ್ಕೊಳ್ಳು ಅಂತ ಹೇಳ್ತೀವಿ. ಅದೇ ರೀತಿ ಒಬ್ಬ ವಾಚಾಳಿ ಮೇಲಿನ ಮೇಲೆ ನಮ್ಮ ಮನೆಗೆ ಬರ್ತಾ ಇದ್ರು, ಅವರಿಗೂ ಕೂಡ ಈ ರೀತಿನೇ ಹೇಳ್ತೀವಿ. ಮಾತು ಹೇಳ್ತೀವಿ, ಸಾಕು ಸಾಕು, ನಿಮ್ಮ ಮಾತು ಸಾಕು ಅಂತ ಹೇಳ್ತೇವೆ. ಅಂದರೆ ಮಾತು ಕೂಡ ಸಾಕಾಯ್ತಲ್ಲವೇ ನಮಗೆ. ಆಗ ನಮ್ಮ ಮನಸ್ಸು ತನ್ನ ಮೂಲ ರೂಪವಾದ ಮೌನಕ್ಕೆ ಮೊರೆ ಹೋಗುತ್ತೇವೆ. ಪ್ರಾಪಂಚಿಕ ವ್ಯವಹಾರಕ್ಕೆ ಮನುಷ್ಯನಿಗೆ ಮಾತು ಅವಶ್ಯವಿದೆ. ಮಾತು ಹೇಗಿರಬೇಕು? ಮೃದುವಾಗಿರಬೇಕು, ಸಾವಧಾನವಾಗಿರಬೇಕು, ಹಿತಮಿತ, ಸಂದರ್ಭಕ್ಕೆ ತಕ್ಕಂತೆ ಉಪಯೋಗಿಸಿಕೊಳ್ಳಬೇಕು. ಇಲ್ಲವಾದಲ್ಲಿ ಮಾತಿನಿಂ ಹಗೆ ಮಾತಿನಿಂ ನಗೆ ಅಂತ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲಂತೆ ಸರ್ವಜ್ಞ ಹೇಳಿದಂತೆ ನಡೀತು. ಒಂದೊಂದ್ಸಲ ಬಸವಣ್ಣವರು ಕೂಡ ಮಾತು ನಮ್ಮ ಹೆಂಗಿರ್ಬೇಕಂದ್ರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದು ಎನ್ನುವಂತೆ. ಹೀಗೆ ಮಾತಿನ ಬಗ್ಗೆ ಮಹಾತ್ಮರು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಮಾತಿನಿಂದ ವಾದ ವಿವಾದ, ಗೊಂದಲ, ಸಮಸ್ಯೆ, ಅಹಂಕಾರ ಹುಟ್ಟಿಕೊಳ್ಳುತ್ತವೆ. ಮಾತಿಗೂ ಮೌನಕ್ಕೆ, ಶಾಂತಿಗೆ ಅವಿನಾಭಾವ ಸಂಬಂಧವಿದೆ. ಮೌನದ ಪಾಲನೆಯನ್ನು ನಾವು ಒಂದೊಂದ್ಸಲ ಬಲವಂತವಾಗಿ ಹಲವಾರು ಕಡೆ ಪಾಲಿಸ್ಬೇಕಾಗ್ತದೆ. ಅದೆಲ್ಲಂದ್ರೆ ಶಾಲೆಗಳಲ್ಲಿ, ಗ್ರಂಥಾಲಯಗಳಲ್ಲಿ, ಆಸ್ಪತ್ರೆಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ಮಹಾತ್ಮರ ನುಡಿಮುತ್ತುಗಳನ್ನು ಆಲಿಸುವ ಸಮಯದಲ್ಲಿ ಹೀಗೆ ಹಲವಾರು ಕಡೆ ನಾವು ಮೌನವಾಗಿರ್ಬೇಕಾಗುತ್ತೆ. ಈ ಮಾತನ್ನು ಪಾಲಿಸಲೇಬೇಕಾಗುತ್ತೆ, ನಿಯಮಗಳನ್ನು. ಅಲ್ಲಿ ನಾವು ಇನ್ನೂ ಪ್ರಶ್ನೆ ಮಾಡ್ಲಿಕ್ಕೂ ಬರಲ್ಲ. ಅದೇ ರೀತಿ ಮನೆಯಲ್ಲಿ ಮೌನ ಪಾಲಿಸಲು ಹೇಳಿದ್ರೆ ಅದು ಅಸಾಧ್ಯವಾಗಿದೆ. ಮೌನವೆಂದರೆ ಏಕೆ ಎಂದು ಪ್ರಶ್ನೆ ಉಂಟಾಗುತ್ತದೆ. ಆದರೆ ಮೌನದಿಂದ ಯಾರಿಗೂ ತೊಂದರೆ ಇಲ್ಲ. ಮೌನದಿಂದ ನಮ್ಮನ್ನು ನಾವು ಅರಿತುಕೊಳ್ಳುವ ಶಕ್ತಿ ಇದೆ. ಇದು ಯೋಗಿಕ ಮತ್ತು ಆಧ್ಯಾತ್ಮಿಕ ಭಾಷೆ. ಶಬ್ದ ನಿಶಬ್ದವಾಗದೆ ಮೌನವಾಗಲಾರದು. ವಿಷಯಗಳಿಂದ ಮುಕ್ತನಾಗಿ ನಿರ್ವಿಷಯವಾಗುವುದು, ವಿಷಯಗಳಿಂದ ನೆನಪು ಮತ್ತು ಆಶಯಗಳನ್ನು ಸ್ಥಗಿತಗೊಳಿಸುವುದು. ನಮ್ಮ ಮನಸ್ಸು ಶಾಂತಗೊಳಿಸಬೇಕಾದರೆ ನಮ್ಮ ಮನಸ್ಸು ಅರಿವಿನಲ್ಲಿ ಇರಬೇಕು, ಅರಿವಿನಲ್ಲಿ ನಿಲ್ಲಿಸಬೇಕು. ಆ ಮನಸ್ಸನ್ನು ಮೌನಕ್ಕೆ ತರಿಸಿದಾಗ ಅದನ್ನು ಧ್ಯಾನಕ್ಕೆ ಹಚ್ಚಬೇಕಾಗುತ್ತೆ. ಮೌನದ ಉದ್ದೇಶ ಏನು, ಗುರಿ ಏನು ಅಂದರೆ ಮನಸ್ಸನ್ನು ಅರಿವಿನಲ್ಲಿ ನಿಲ್ಲಿಸುವುದು. ಮೌನ ಮಾಡುವುದೆಂದರೆ ಒಳ ಮನಸ್ಸನ್ನು ಮಾತನಾಡದಂತೆ ನಿಲ್ಲಿಸುವುದೇ ಆಗಿದೆ. ಅದು ಮೌನ. ನಾವು ಬಾಯಿ ಮುಚ್ಚಿಕೊಂಡಿವಿ ಅಂದ್ರೆ ಅದು ಮೌನ ಅಲ್ಲ. ಅದು ಒಳ ಮನಸ್ಸನ್ನು ಕೂಡ ಶಾಂತ, ಸ್ತಬ್ಧವಾಗಿರಿಸಿಕೊಳ್ಬೇಕು. ನಮ್ಮ ಮನಸ್ಸು ಯಾವಾಗಲೂ ಮಾತನಾಡ್ತಿರ್ತದೆ.
ಅದು ಒಂಥರ ಆಡಿಯೋ ವಿಡಿಯೋ ಆಗ್ಬಿಟ್ಟಿದೆ. ಅಂದ್ರೆ ಆಡಿಯೋ ವಿಡಿಯೋ ಅಂದ್ರೆ ನಾವು ಎಲ್ಲಾದ್ರೂ ಊರಿಗೆ ಹೋಗಿದ್ರೆ ಅಥವಾ ಹೊರಗಡೆ ನೋಡಿಕೊಂಡು ಬಂದಿದ್ರೆ ಆ ದೃಷ್ಟಿಗಳನ್ನೇ ಪುನಃ ಪುನಃ ಮೆಲುಕು ಹಾಕ್ತಿರ್ತದ. ಅದು ಕೂಡ ಮೌನ ಆಗೋದಿಲ್ಲ ಅವಾಗ. ಅದನ್ನು ಕೂಡ ಸ್ಥಗಿತಗೊಳಿಸುವುದೇ ಮೌನ ಆಗಿದೆ. ಒಳ ಮನಸ್ಸು ಮಾತನಾಡದಂತೆ ಎಚ್ಚರಿಕೆ ವಹಿಸೋದು ಮನಸ್ಸನ್ನು ಅಂತರ್ಮುಖಗೊಳಿಸಿ ಅದನ್ನು ಓಂಕಾರ ಸಂಗೀತ ಧ್ಯಾನದಲ್ಲಿ ಮಾಡುವುದನ್ನು ಕಲಿಸಬೇಕು. ಇಲ್ಲದ್ರೆ ಸರ್ವವಿಜ್ಞಾನದಿಂದ ಶ್ವಾಸವನ್ನು ಈಡನಾಡಿ ಮೂಲಕ ಉಸಿರಾಟ ಮಾಡಿದಾಗ ನಮ್ಮ ದೇಹ ಮತ್ತು ಮನಸ್ಸು ಶಾಂತಗೊಳಿಸಲು ಸಾಧ್ಯವಾಗ್ತದೆ. ಇದು ಜ್ಞಾನ ಹೊಂದುವುದಾಗಿದೆ. ಶೂನ್ಯ ಸ್ಥಿತಿಗೆ ಹೋಗಲು ಸಾಧ್ಯವಾಗಿದೆ. ಮೌನ ಒಂದು ದಿವ್ಯ ಶಕ್ತಿಯಾಗಿದೆ. ಧ್ಯಾನಕ್ಕೆ ವಿಶೇಷವಾದ ಶಕ್ತಿ ಇದೆ. ವಿವೇಕಾನಂದರ ಪ್ರಕಾರ ಮೂರ್ಖನನ್ನು ಸಂತನನ್ನಾಗಿ ಮಾರ್ಪಡಿಸುವ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಒಂದೇ ನಿಮಿಷ. ಮೌನದೆಂದರೆ ಪ್ರಶಾಂತತೆ, ಮುಖದಲ್ಲಿ ಪ್ರಸನ್ನತೆ. ಮೌನದಿಂದ ಮಾನಸಿಕ ಮತ್ತು ಮನೆಯ ವ್ಯವಸ್ಥೆ ಕೂಡ ಆನಂದಮಯವಾಗಿ ಪರಿವರ್ತನೆ ಆಗುತ್ತದೆ. ಸ್ತ್ರೀ ಪುರುಷರು ಮಾಡಬೇಕಾದ ಅತಿ ಸುಲಭವಾದ ವೃತ ಅಂದ್ರೆ ಮೌನ ವೃತ ಶ್ರೇಷ್ಠ ವೃತವಾಗಿದೆ. ನಿತ್ಯ ವ್ಯರ್ಥ ಸಮಯ ಕಳೆಯದೆ ಲೌಕಿಕದ ಹರಟೆ ಬಿಟ್ಟು ಭಗವಂತನ ಚಿಂತನೆ ಸ್ಮರಣೆ ಮಾಡುವುದು ಅನುಭವ ಹಂಚಿಕೆ ನಿಜವಾದ ಮೌನದ ಅರ್ಥವಾಗಿದೆ. ಪ್ರತಿನಿತ್ಯ ನಾವು ಮನೆಯಲ್ಲಿ ಆಹಾರ ಸಿದ್ಧಪಡಿಸಬೇಕಾದ್ರೆ ಮೌನವಾಗಿರಬೇಕು. ಆಹಾರ ಶುದ್ಧ ಪವಿತ್ರ ಆಗ್ತದೆ. ಶುದ್ಧ ಸಾತ್ವಿಕ ಆಹಾರ ಊಟ ಮಾಡಿದರೆ ಮನಸ್ಸು ಸಾತ್ವಿಕ ಗುಣ ಹೊಂದಿ ಮಾನವ ದೇವಮಾನವನಾಗ್ತಾನೆ. ಮೌನವನ್ನು ಒಂದೇ ಸಲ ಆಚರಿಸಲು ಸಾಧ್ಯವಿಲ್ಲ. ಅದನ್ನು ಪ್ರತಿನಿತ್ಯ ಸಾಧನೆ ಮುಖಾಂತರ 10 ನಿಮಿಷ 15 ನಿಮಿಷ, ಆಮೇಲೆ ವಾರಕ್ಕೆ 1 ಸಲ, ತಿಂಗಳಿಗೆ 1 ದಿನ 2 ದಿನ ಅಂತ ಪ್ರಾರಂಭಿಸಿ ಅದರ ಅನುಭವ ನಾವು ಪಡ್ಕೊತ ಹೋದಿವಿ ಅಂದ್ರ ತನ್ನಿಂತಾನೇ ಮೌನ ಜೀವನ ಆಗಿಬಿಡ್ತದೆ. ಮೌನವೇ ಧ್ಯಾನ ಸಾಧನೆ ಆಗ್ತದೆ. ಅಕ್ಕಮಹಾದೇವಿ ಹೇಳಿದಂತೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಸಂತೆಯಲ್ಲೊಂದು ಸಣ್ಣದನ್ನು ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತದ್ದು. ನಾವು ಸಂತೆಯಲ್ಲಿ ಹೋಗಿ ಸದಾ ಗದ್ದಲದಾಗ ಮೌನ ಬೇಕು ಸಾಧ್ಯ ಇಲ್ಲಲ್ಲ. ಅದನ್ನ ಆ ಸಂತೆನ ಅಂತಾರ. ನಾವು ಮೌನ ಎಲ್ಲಿ ಇರ್ಬೇಕಾದ್ರೆ ಅಲ್ಲಿ ಅನುಭವಿಸಿದ ಅಂದ್ರೆ ನಮ್ಗೆ ಮೌನ ಸಿಗ್ತದೆ. ನಾವು ಮೊದಲ ಮೌನ ಎಲ್ಲಿ ಕಳ್ಕೋಬೇಕಂದ್ರ ಪ್ರಕೃತಿಯಲ್ಲಿರುವ ಏಕಾಂತವನ್ನು ಅನುಭವಿಸಕ್ ಕಲಿಬೇಕು. ಅದು ಎಲ್ಲಿ ಸಿಗ್ತದ? ಬೆಟ್ಟ, ಗುಡ್ಡ, ಹಸಿರು ಪ್ರದೇಶ, ಆಮೇಲೆ ಬೆಳಿಗ್ಗೆ ಸೂರ್ಯನ ಅರುಣೋದಯವನ್ನ ವೀಕ್ಷಿಸ್ಬೇಕು, ಚಂದ್ರನ ತಂಪು ಕಿರಣಗಳನ್ನು ಅನುಭವಿಸ್ಬೇಕು, ಸಮುದ್ರದ ಅಲೆಗಳನ್ನು, ಆಮೇಲೆ ತಂಪಾದ ಸೂಸುವ ಗಾಳಿಯನ್ನು ಕೂಡ ತಂಗಾಳಿಯನ್ನು ನಾವು ಪ್ರಕೃತಿ ಮಡಲಲ್ಲಿ ಇದ್ದೀವಂದ್ರ ಅನುಭವಿಸಾಗ್ತದೆ. ಆವಾಗ ನಮಗೆ ಮೌನದ ಅನುಭವ ಆಗ್ತದೆ. ಶಾರೀರಿಕ ಮತ್ತು ಭೌತಿಕ ಪ್ರಪಂಚದಿಂದ ಮೌಖಿಕವಾಗಿ ಮುಕ್ತನಾಗುವುದೇ ಮೌನವಾಗಿದೆ. ಪ್ರಾಚೀನ ಕಾಲದಿಂದಲೂ ಮೌನ ಮತ್ತು ಉಪವಾಸಕ್ಕೆ ವಿಶೇಷ ಸಾಧನೆಗೆ ಸಹಾಯವಾಗಿದೆ. ಇದು ಮೊದಲಿಂದಲೂ ಋಷಿ ಮುನಿಗಳು ತಿಂಗಳುಗಟ್ಟಲೆ ವರ್ಷಗಳವರೆಗೆ ಮೌನ ಆಚರಿಸುವುದನ್ನು ನಾವು ನೋಡಿದ್ದೇವೆ. ಇತ್ತೀಚೆಗೆ ಅಂದ್ರೆ ಈಗ ಒಂದು 200 ವರ್ಷದ ಹಿಂದೆ ಇರಬಹುದು ಅಥವಾ ಸಾಮಾನ್ಯ ಇರಬಹುದು. ಆಂಧ್ರ ಪ್ರದೇಶದಲ್ಲಿ ಸಣ್ಣ ಮತ್ತು ದೊಡ್ಡ ಬಾಲ ಯೋಗಿಗಳು ಆಗಿ ಸಾಧನೆ ಮಾಡಿದ್ರು. ಅವರು 12 ವರ್ಷ 20 ವರ್ಷ 25 ವರ್ಷ ಗಟ್ಟಲೆ ಮೌನವಾಗಿ ಸಾಧನೆ ಮಾಡಿದ್ದಾರೆ. ಅದು ಎದರಿಂದ ಸಾಧ್ಯ ಆಯ್ತು? ಧ್ಯಾನದಿಂದ ಸಾಧ್ಯ ಆಯ್ತು. ಅದೇ ರೀತಿ ರಮಣ ಮಹರ್ಷಿಗಳು ಕೂಡ ಮೌನ ಯೋಗಿ ಎಂದೇ ಹೆಸರಾಗಿದ್ದಾರೆ. ಅವರು ಮೌನದಿಂದ ಎಂಥ ಪ್ರಾಣಿಗಳನ್ನು, ಪಶು ಪಕ್ಷಿಗಳನ್ನು, ಮನುಷ್ಯರಿಗೆ ನಾನು ಯಾರು ಎಂಬುದನ್ನು ಕೂಡ ಮೌನವಾಗಿಯೇ ತಿಳಿಸಿಕೊಡ್ತಿದ್ರು. ಅವ್ರ ಹತ್ರ ಒಂದು ಭಕ್ತರು ಬರ್ತಾ ಇದ್ರು ಅಂತ. ಅವ್ರಿಗೆ ನಾಯಿಯನ್ನು ಸಹ ಅವ್ರ ಜೊತೆ ಬರ್ತಾ ಇತ್ತು ಪ್ರತಿನಿತ್ಯ. ಅವ್ರ ಜೊತೆ ಅವ್ರಿಗೆ ಒಂದ್ಸಲ ಪ್ರವಾಸಕ್ಕೆ ಹೋಗ್ಬೇಕಾಯ್ತು. ಅದನ್ನ 10-15 ಕಿಲೋಮೀಟರ್ ದೂರ ಬಿಟ್ಟು ಬಂದ್ರಂತೆ. ಆ ದೂರ ಬಿಟ್ಟು ಬಂದ್ಮೇಲೆ ಅವ್ರು ಹೋಗ್ಬಿಟ್ಟಿದ್ರು. ಅವ್ರ ಜೊತೆ ಬರುವಂತ ತಾಯಿ ತಂದೆ ಅದನ್ನ ನೋಡಿಕೊಳ್ಳೋರು. ಅದೇನ್ ಮಾಡಿತ್ತು, ನನಗ ತಾಯಿ ತಂದೆ ಇಲ್ಲೇ ಇದಾರ ಅಂದ್ಕೊಂಡು
ಅವರ ಆಶ್ರಮಕ್ಕೆ ಬಂತಂತ. ಆ ಬಂದಾಗ ಅವ್ರು ಏನ್ ಮಾಡಿದ್ರಂತ, ಜನ ಎಲ್ಲ ಅಲ್ಲಿರುವ ಶಿಷ್ಯರಿಂದರು ಅದನ್ನ ಓಡಿಸಲು ಎಷ್ಟೋ ಪ್ರಯತ್ನ ಮಾಡಿದ್ರು, ಅದು ಹೋಗ್ಲಿಲ್ಲ ಅಂತ. ಮೌನಿಗಳು ಮೌನವನ್ನೇ ಹೇಗೆ ಹೇಳ್ತಾರಂತ. ಆಮೇಲೆ ಅವ್ರು ತಾವೇ ಹೇಳಿದ್ರಂತ, ಸುಮ್ನಿದ್ದು ಬಿಡಪ್ಪ, ಏನ್ ಮಾಡೋಣ ಅನ್ಕೊಂಡ್ರು. ಅಲ್ಲಿ ಹೋಗಿ ಅದಕ್ಕೆ ಹೇಳಿದ್ರಂತ, ನಿನ್ನ ತಾಯಿ ತಂದೆಗಳು ಇನ್ನೆರಡು ದಿವಸದಲ್ಲಿ ಬರ್ತಾರಪ್ಪ, ನೀನು ಇಲ್ಲಿ ತೊಂದ್ರೆ ಕೊಡ್ಬೇಡಪ್ಪ, ನೀನು ಸುಮ್ಮನೆ ನಿಮ್ ಮನೆಗೆ ಹೋಗ್ಬಿಡು, ಇಲ್ಲ ನೀನ್ ಎಲ್ಲಿರ್ಬೇಕು ಅಲ್ಲಿರು ಅಂತ ಹೇಳಿದ್ರು. ಆ ಪ್ರಕಾರ ಅದು ಹೇಳಿ ಉಳಿದವ್ರಿಗೆ ಯಾರಿಗೂ ಹೋಗದೇ ಇರೋದು ಪ್ರಾಣಿ ರಮಣ ಮಹರ್ಷಿಗಳ ಕಡೆಯಿಂದ ಅದಷ್ಟು ಮೌನವಾಗಿ ಹೇಳಿಸ್ಕೊಂಡು ಮೌನವಾಗಿ ಹೋಗ್ಬಿಡ್ತಂತ. ಈಗ ಮೌನದಲ್ಲಿ ಸಾಕಷ್ಟು ಶಕ್ತಿ ಇದೆ ಅಂತ ಹೇಳ್ಬೋದು. ಆ ಮೌನದಿಂದ ಆಗುವ ಪ್ರಯೋಜನವೇನು ಅಂತ ತಿಳ್ಕೊಳ್ಳೋಣ. ಒಂದನೇದು, ಮೌನದಿಂದ ಸಂಶೋಧನೆಯ ಪ್ರಕಾರ ಮೌನದಿಂದ ಬುದ್ಧಿಯು ಚುರುಕಾಗುತ್ತದೆ. ದಿನಕ್ಕೆ 2 ಗಂಟೆ ಮೌನದಿದ್ದರೆ ಸಾಕು, ಮೆದುಳಿನಲ್ಲಿರುವ ಸೂಕ್ಷ್ಮ ಕಣಗಳಿಗೆ ಮರು ಜೀವ ಬರುತ್ತದೆ. ಮೌನ ಮಾನಸಿಕ ಒತ್ತಡ, ದುಃಖ, ಭಯ, ಅಶಾಂತಿ ಇದ್ದಲ್ಲಿ ಮೌನದ ಮೊರೆ ಹೋದರೆ ಅಂದ್ರೆ ದೇಹಕ್ಕೂ ಮನಸ್ಸಿಗೂ ಚೇತರಿಸಿಕೊಳ್ಳುವ ಶಕ್ತಿ ಇರುತ್ತೆ. ಮೌನದಿಂದ ಏಕಾಗ್ರತೆ, ತಾಳ್ಮೆ, ಸಹನೆ ಹೆಚ್ಚುತ್ತದೆ. ಮೌನ ಒಂದು ಯೋಗವಾಗಿದೆ. ಇದು ಆಧ್ಯಾತ್ಮಿಕ ಶಕ್ತಿಗಳು ವ್ಯರ್ಥ ಆಗದಂತೆ ಅರಿವಿನ ಪ್ರಜ್ಞೆಯನ್ನು ಜಾಗೃತಿ ಮೂಡಿಸುವುದು ಕೂಡ ಮೌನವೇ ಆಗಿದೆ. ಮೌನವು ಅಸತ್ಯ ಮಾತುಗಳನ್ನು ನಿಯಂತ್ರಿಸುತ್ತದೆ. ಶಬ್ದ ಇಲ್ಲದಂತೆ ಸಂಗೀತ ಇಲ್ಲ, ಮೌನವಿಲ್ಲದೆ ಧ್ಯಾನವಿಲ್ಲ. ನಾನು ಆತ್ಮ ಎಂದು ತಿಳಿದುಕೊಳ್ಳಬೇಕಾದರೆ ಮೌನ ಮಾಡಬೇಕು. ಮೌನವನ್ನು ಮಾನವನನ್ನು ಮಾಧವನಾಗಿ ಮಾಡುವುದು ಮೌನವೇ ಆಗಿದೆ. ಮೌನದ ಕುರಿತು ಮಹಾತ್ಮರು ಹೇಳಿದ ಸಂದೇಶಗಳನ್ನು ನಾವು ಇಲ್ಲಿ ನೋಡೋಣ. ಬಾಯಿಯಲ್ಲಿನ ಮೌನ, ಮನಸ್ಸಿನಲ್ಲಿನ ಶೂನ್ಯ, ಅದರ ಹೆಸರೇ ಧ್ಯಾನ ಅಂತ ಪತ್ರಿಜಿಯವರು ಹೇಳಿದ್ದಾರೆ. ಮಾತನಾಡುವವರು ಮೌನ ಆಗಿರೋದನ್ನು ಕಲಿತುಕೊಳ್ಳಬೇಕಂತ ಪತ್ರಿಜಿಯವರು. ಮೌನವನ್ನು ಪಾಲಿಸಿದವನೇ ಮುನಿ ಅಂತ ವರ್ಧಮಾನ ಮಹಾವೀರವರು ಹೇಳಿದ್ದಾರೆ. ಜ್ಞಾನಕ್ಕಾಗಿ ಇರುವ ನಿರೀಕ್ಷೆಯು ಮೌನದಿಂದ ಮುಗಿಯುತ್ತದೆ. ನಿಮ್ಮ ದೃಷ್ಟಿಯನ್ನು ಪದಗಳಿಂದ ನಿಶಬ್ದ ಕಡೆಗೆ ಕರೆದೊಯ್ಯಿರಿ, ಆಗ ನೀವು ನಿಮ್ಮೊಳಗೆ ಅಂತರ್ಮುಖ ವಾಣಿಯನ್ನು ಆಲಿಸುತ್ತೀವಿ. ನಾವು ಯಾವಾಗಲೂ ಮನಸ್ಸು ನಿಶಬ್ದ ಮಾಡ್ಕೊತ ಹೋದ್ವಿ ಅಂದ್ರೆ ನಮ್ಮೊಳಗೆ ಒಳಗೊಂದು ಧ್ವನಿ ಅನ್ನೋದು ಅಂತರ್ಧ್ವನಿ ಕೇಳಿಸ್ತಾ ಇರ್ತದೆ. ಮೌನದ ಅನುಭವವೇ ನಿಜವಾದ ಪರಿಪೂರ್ಣ ಜ್ಞಾನ ಅಂತ ರಮಣ ಮಹರ್ಷಿ ಹೇಳಿದ್ದಾರೆ. ಮೌನವೇ ಸತ್ಯ, ಮೌನವೇ ಪರಮಾನಂದ, ಮೌನವೇ ಶಾಂತಿ. ಅದರಿಂದ ಮೌನವೇ ನಾನು. ಮೌನದಿಂದ ಶೂನ್ಯ, ಶೂನ್ಯದಿಂದ ಸತ್ಯ ಅಂತ ಹೇಳ್ತಾರೆ. ಮೌನದಲ್ಲಿ ಸಿಗುವ ಶಾಂತಿ 1000 ಮಾತುಗಳಲ್ಲಿ ಸಿಗುವುದಿಲ್ಲ. ಕೆಲಸಕ್ಕೆ ಬಾರದ ಮಾತುಗಳಿಗಿಂತ ಮೌನವೇ ಲೇಸ್ ಅಂತ ಬುದ್ಧ ಹೇಳಿದ್ದಾರೆ. ದೈವದ ಸ್ವರವು ಮೌನದ ಆಳದಲ್ಲಿ ಮಾತ್ರವೇ ಕೇಳಿದೆ. ದೇವವಾಣಿ ಕೇಳೇನಂತಾರಲ್ಲ, ಅದು ಯಾವಾಗ ಕೇಳ್ತದಂದ್ರೆ ನಾವು ಮೌನದಲ್ಲಿ ಆಳ ಕೇಳಿದಾಗ ಅದು ಕೇಳ್ತದೆ. ಮೌನವು ನಮ್ಮ ಜನ್ಮ ಸಿಕ್ಕ ಹಕ್ಕು, ಅದನ್ನು ನಮ್ಮಿಂದ ಯಾರೂ ದೂರ ಮಾಡಲು ಸಾಧ್ಯ ಇಲ್ಲ. ಸಮುದ್ರದಲ್ಲಿ ಅತ್ಯಂತ ಅಮೂಲ್ಯವಾದ ವಸ್ತು ಅದರ ತಳದಲ್ಲಿ ಇದೆ. ಮುತ್ತು ತುಂಬಾ ಚಿಕ್ಕದು, ಅದರಲ್ಲಿ ತುಂಬಾ ಅಮೂಲ್ಯವಾದ ಹಾಗೂ ಶೇಖರಿಸುವುದು ತುಂಬಾ ಕಷ್ಟ. ಅದೇ ರೀತಿಯಾಗಿ ಆತ್ಮವು ಮುತ್ತಿನಂಥದ್ದು. ಅದನ್ನು ಕಂಡುಕೊಳ್ಳುವುದಕ್ಕೆ ನಾವು ನಿಶ್ಶಬ್ದದೊಳಗೆ ಆಳವಾಗಿ ಅದನ್ನು ನಾವು ಕಲಿತುಕೊಳ್ಳಬೇಕು. ಅಲ್ಲಿ ಪಡೆದುಕೊಳ್ಳೋಕೆ ನಾವು ಮತ್ತಷ್ಟು ಆಳವಾಗಿ ಇನ್ನೂ ಆಳವಾಗಿದೆ ಎಂದು ಅನಿಸುತ್ತದೆ. ಆದರೆ ಬಿಡದಂತೆ ಅದರಲ್ಲಿ ಈಜಿದರೆ ಕೊನೆಗೆ ನಾವು ಆ ಮುತ್ತನ್ನು ಅಂದರೆ ಆತ್ಮವನ್ನು ಪಡೆದುಕೊಳ್ಳುತ್ತೇವೆ. ಈಗ ಒಂದು ಮೌನದ ಕುರಿತು ಒಂದು ಟೈಮ್ ಇದ್ರೆ ಹೇಳ್ಬೋದು, ಇಲ್ಲಾದ್ರೆ ಇಲ್ಲ. ಇನ್ನೊಂದು ಉದಾಹರಣೆ ಇದೆ, ಹೇಳಂದ್ರೆ ಹೇಳ್ಬೋದು. 5 ನಿಮಿಷ ತಗೊಳ್ಳಿ ಮೇಡಮ್. 5. ಮಹಾತ್ಮ ಗಾಂಧಿಯವರು ಏನ್ ಮಾಡಿದ್ರು, ಪ್ರತಿ ಮಂಗಳವಾರ ಮೌನ ವ್ರತ ಮಾಡ್ತಿದ್ರು. ಅದನ್ನ ಇನ್ನೇ ಹೇಳಿಲ್ಲ ನಾನು, ಬೇಕಾದ್ರೆ ಟೈಮ್ ಇದ್ದ ಹೇಳ್ತೀನಿ. ಸ್ವಾಮಿ ರಾಮರವರು 6 ತಿಂಗಳ ಹಿಮಾಲಯದಲ್ಲಿ ಮೌನದಲ್ಲಿದ್ದು ಅಂತ ಪ್ರಜ್ಞೆಯನ್ನು ದೊರಕಿಸಿಕೊಂಡ್ರು. ಕಂಚಿಪೀಠದ ಶ್ರೀಗಳು ಏನ್ ಮಾಡ್ತಿದ್ರು ಅಂದ್ರೆ, ಚಂದ್ರಶೇಖರ ಸ್ವಾಮಿ ಪ್ರತಿ ದಿನ 1 ಗಂಟೆ ಯಾರು ಏನೇ ಬಂದ್ರು, ಪ್ರಧಾನ ಮಂತ್ರಿ ಬಂದ್ರು ಅವರಿಗೆ ದರ್ಶನ ಕೊಡದೆ ಆ ಸಮಯವನ್ನು ಅದಕ್ಕಾಗಿ ಏಕಾಂತಕ್ಕಾಗಿ ಉಪಯೋಗಿಸ್ಕೊತಿದ್ರು. ರಾವಣನು ಕೂಡ 48 ದಿನ ಒಬ್ಬನೇ ಏಕಾಂತ ಮೌನ ವ್ರತ ಮಾಡಿ
ಯುದ್ಧಕ್ಕೆ ಹೋಗುತ್ತಿದ್ದರು. ದ ಫ್ರೂಟ್ ಈಸ್ ಸೈಲೆನ್ಸ್ ಈಸ್ ಪ್ರೇಯರ್. ದ ಫ್ರೂಟ್ ಆಫ್ ಪ್ರೇಯರ್ ಈಸ್ ಫೇತ್. ದ ಫ್ರೂಟ್ ಆಫ್ ಫೇತ್ ಈಸ್ ಲವ್. ದ ಫ್ರೂಟ್ ಆಫ್ ಲವ್ ಈಸ್ ಸರ್ವಿಸ್. ದ ಫ್ರೂಟ್ ಆಫ್ ಸರ್ವಿಸ್ ಈಸ್ ಪೀಸ್. ಆತ್ಮ ಸಾಕ್ಷಾತ್ಕಾರಕ್ಕೆ ಧ್ಯಾನವೇ ಮುಖ್ಯ. ಹಾಗೆ ಧ್ಯಾನಕ್ಕೆ ಮೌನವೇ ಅಡಿಪಾಯ ಎಂದು ಹೇಳಿ ನನ್ನ ಮಾತಿಗೆ ವಿರಾಮ ಇಡುತ್ತೀನಿ. ಇಲ್ಲಿವರೆಗೆ ನನಗೆ ಅವಕಾಶ ಮಾಡಿಕೊಟ್ಟಂತ ನಾಗರತ್ನ ಮೇಡಮ್ ಆಯ್ತು, ಅಥವಾ ರಂಗನಾಥ್ ಸರ್ ವೇದಿಕೆ ಕಲ್ಪಿಸಿದ್ದು, ಹಾಗೂ ಗೀತಾ ಮೇಡಮ್, ಹಾಗೂ ಇದುವರೆಗೆ ಕೇಳಿದಂತ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ವಂದಿಸುತ್ತಾ ಧನ್ಯವಾದಗಳನ್ನ ಹೇಳುತ್ತೇನೆ. ಧನ್ಯವಾದಗಳು.